ಜ್ಞಾನಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಕರುಣಾಂ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರಃ ಯುದ್ಧಸ್ವ. ಚಿಂತೆ ಬಿಟ್ಟು ನಿನ್ನ ಪಾಡಿಗೆ ಕರ್ತವ್ಯದಲ್ಲಿ ತೊಡಗು. ಏನಾಗಬೇಕು ಅಂತ ಇರುತ್ತೋ ಅವನು ನೋಡ್ಕೋತಾನೆ. ನಾವು ಏನೆಲ್ಲ ಪ್ಲಾನ್ ಮಾಡಿ 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 ಒದ್ದಾಡ್ತೇವೋ ಅಷ್ಟು ಒದ್ದಾಟವೂ ಬಂತು, ಅದರ ಮೇಲೆ ನಾವು ಅನ್ಕೊಂಡ ಫಲವೂ ಸಿಗಲ್ಲ. ಅವನಿಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ ಏನಾಗಬೇಕಿದೆ ಅಂತ. ನಾವು ಏನೇನೋ ಕಟ್ಕೊಳ್ತೇವೆ, ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಯೋಚಿಸ್ತೇವೆ, ಅಥವಾ ನಾನು ಕಲ್ಪಿಸಿದ ಹಾಗೆ ಒಂದು ನನ್ನ ಬದುಕು ರೂಪಿಸ್ಕೊಳ್ಬೇಕು ಅಂತಿರ್ತೇವೆ. ಆದರೆ ನಮ್ಮ ಕರ್ಮ ಅಥವಾ ನಮ್ಮ ಯೋಗ್ಯತೆ, ನಮ್ಮ ಸ್ವಭಾವ ಇದೆಲ್ಲ ಹೊಂದಿಕೊಂಡೇ ಆ ವ್ಯವಸ್ಥೆ ಆಗಬೇಕಾದ್ರಿಂದ ನೀನು ಬಾಡಿಗೆ ಏನು ಬಂತೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸಿ ಮುಂದೆ ಹೋಗ್ತಾ ಇದೆ. ಯಾವಾಗ ನೀನು ಅಷ್ಟು ನಿಶ್ಚಿಂತೆಯಾಗಿ ಅದರಲ್ಲಿ ಸಾಕ್ತಾ ಹೋಗ್ತೀನಿ, ಆವಾಗ ನಿನ್ನ ಬದುಕಿಗೆ ಈ ಎಲ್ಲ ಪ್ರಶ್ನೆಗಳು ಪ್ರಶ್ನೆಯಾಗಿ ಕಾಡುವುದಿಲ್ಲ. ಅದೇ ನಿನಗೆ ಒಂದು ಊರುಗೋಲಾಗಿ ನಿನ್ನ ಮುಂದಿನ ಹೆಜ್ಜೆಗೆ ಸಹಕಾರಿಯಾಗಿ ನಿಲ್ಲುತ್ತೆ. ಅದನ್ನಾಗಿ ಹೋರಾಡಬೇಕು, ನಿಶ್ಚಿಂತೆಯಾಗಿ ಹೋರಾಡಬೇಕು. ಅಗ್ರೆಸಿವ್ ಆಗಿ ಹೋರಾಡಿದ್ರೆ ಉಪಯೋಗ ಇಲ್ಲ, ಅಥವಾ ನೈರಾಶ್ಯದಿಂದ ಏನಾಗುತ್ತೋ ಹಾಗೆ ಹಾಳಾಗೋದು ಹಾಗೂ ಅಲ್ಲ. ಪೂರ್ತಿ ತೊಡಗಿ ಏನು ಅನ್ನಿಸ್ತಿದೆಯೋ ಅದೆಲ್ಲವೂ ಕೂಡ ಒಂದು ಹಂತದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಮುಂದೆ ಕೊಟ್ಟೇ ಕೊಡುತ್ತೆ ಅನ್ನುವ ನಿಶ್ಚಯ ಭಾವದಿಂದ ನಾವು ಆ ಕರ್ತವ್ಯವನ್ನ ನಿರ್ವಹಿಸಬೇಕಾದದ್ದು. ಆದ್ರಿಂದ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ, ಈ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನು ಯೋಚಿಸಬೇಕು. ಎಲ್ಲ ಕರ್ಮಗಳನ್ನು ಏನು ಒದಗಿತೋ ಅದನ್ನ ನನ್ನಲ್ಲಿ ಅರ್ಪಿಸಿ ಹೋರಾಡ್ತಾ ಇರು. ಆದ್ರಿಂದಾಗಿ ಮೈ ಅಂತ ಹೇಳಿದ ತಕ್ಷಣ ಸಹಜವಾಗಿ ಅರ್ಥವಾಗುವುದು ಕೃಷ್ಣನಲ್ಲಿ ಅಂತ. ಅದರಿಂದಾಗಿಯೇ ಕೃಷ್ಣಾರ್ಪಣ ಅನ್ನುವ ಭಾವವು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಕೃಷ್ಣ ನೇರವಾಗಿ ಹೇಳಿದ ರೂಪ ಎಲ್ಲ ಅವತಾರಕ್ಕೂ ಸಂಬಂಧಪಡುತ್ತೆ. ವಿಶೇಷವಾಗಿ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅನ್ನುವ ಶಬ್ದವೇ ನಮಗೆ ಪ್ರಮಾಣ. ಕೃಷ್ಣನಲ್ಲೇ ಅರ್ಪಿಸಿ ಅಂತ ಹೇಳಲಿಕ್ಕೆ ಗೀತೆನೇ ನಮಗೆ ಉಪದೇಶ ಮಾಡಿದ್ದು. ಕೃಷ್ಣಾರ್ಪಣಮಸ್ತು ಅನ್ನೋದು ಗೀತೆಯ ಭಾವ. ಯಾಕೆಂದ್ರೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂತ ಹೇಳಿದಲ್ಲಿ ಬ್ರಹ್ಮಾರ್ಪಣಂ ಭವತು ಅನ್ನುವುದು ಕೂಡ ಒಂದು ಪದ್ಧತಿ ಇದೆ. ಆದ್ರೆ ನಮ್ಗೆ ಈಗದ ಸದ್ಯದ ಆಲೋಚನೆಗೆ ನಮ್ಗೆ ಉಪಕಾರ ಮಾಡುವ ರೂಪ ಅದು ಕೃಷ್ಣ. ಅದರಿಂದಾಗಿ ಕೃಷ್ಣಾರ್ಪಣಂ ಅಂತ. ಅದರ ಜೊತೆಗೆ ಕೃಷ್ಣ ನಾಹಂಕರ್ತ ಅನ್ನುವಲ್ಲೂ ಕೂಡ ಅಹಂ ಅನ್ನೋದು ಎಲ್ಲರೊಳಗಿರುವ ಅಂತರ್ಯಾಮಿ ರೂಪವನ್ನು ಹೇಳುತ್ತೆ. ಅದರಿಂದಾಗಿ ಅಂತರ್ಯಾಮಿಯಾದ ಭಗವಂತನಲ್ಲಿ, ಯಾಕಂದ್ರೆ ಮೈ ಅನ್ನುವ ಶಬ್ದ ಅಹಂ ಶಬ್ದದ ಸಪ್ತಮಿ ಏಕವಚನ. ಮೈ ಅಂತರ್ಯಾಮಿಯಾದ ನನ್ನಲ್ಲಿ ಅಂತ ಅರ್ಥ. ಅದು ಅಂತರ್ಯಾಮಿ ಅಮೃತ ಅಂತ ಉಪನಿಷತ್ತು ಒತ್ತು ಕೊಟ್ಟು ಹೇಳುವ ಸಂಗತಿ. ಆದ್ರಿಂದಾಗಿ ಆ ಮೈ ಅನ್ನುವ ಶಬ್ದದಿಂದ ಒಂದು ಕೃಷ್ಣಾರ್ಪಣಮಸ್ತು ಅಂತ, ಎರಡನೇದು ಸಕಲ ಜೀವರಲ್ಲೂ ಇರುವ ಕೃಷ್ಣನಲ್ಲಿ ಅರ್ಪಿಸ್ತಾ ಇದ್ದೇನೆ ಅನ್ನುವ ಯೋಚನೆಯ ಜೊತೆಗೆ ಆ ಪದ್ಯಗಳು. ಅಂದ್ರೆ ಹೀಗೆ ಬಿಡಿಸ್ತಾ ಹೋದ್ರೆ ಇದೊಂದು ಒಂದೊಂದು ಶ್ಲೋಕವು, ಅದರಿಂದಾಗಿ ಅವರು 10 ಅರ್ಥ ಮಿನಿಮಮ್ ಅಂತ ಹೇಳಿದ್ದು. ನೀವು ಎಷ್ಟು ಬಿಡಿಸಿ ನೋಡಿದ್ರು ಅಷ್ಟು ಅರ್ಥಗಳಲ್ಲಿ ಅದು ತೆರ್ಕೊಳ್ತಾ ಹೋಗುತ್ತೆ. ಈ ಯುದ್ಧ ರಂಗದಲ್ಲಿ ಆಡಿದ ಮಾತಾದ್ರಿಂದಾಗಿ ಅದು ಯುದ್ಧಸ್ವ ಅಂತ ಕೃಷ್ಣ ಹೇಳಿದ. ಯುದ್ಧವನ್ನೇ ನಾವು ಸಮರ್ಪಿಸಬೇಕು ಅಂತ ಪ್ರಶ್ನೆ ಬಂದಾಗ ಇನ್ನು ಉಳಿದ ಕರ್ಮಗಳನ್ನ ಸಮರ್ಪಿಸ್ಬೇಕಂತ ಬೇರೆ ಹೇಳ್ಬೇಕಾ? ಅದಕ್ಕೋಸ್ಕರ ಕೃಷ್ಣ ಸರ್ವಾಣಿ ಕರ್ಮಾಣಿ ಅಂತ ಹೇಳಿದ. ಒಳಿತು ಕೆಡುಕು, ಅದರಲ್ಲಿ ನಾವು ಕೆಟ್ಟದ್ದನ್ನ ದೇವರಿಗೆ ಹೆಂಗ್ ಅರ್ಪಿಸುದು, ಕೆಟ್ಟದನ್ನು ಒಪ್ಪಿಸ್ಲಿಕ್ಕಾಗತ್ತಾ ಅಂತ ನಾವು ಅದರಲ್ಲಿ ಅಂದ್ರೆ ಮಾಡುವಾಗ ದೇವ್ರು ಮಾಡಿಸ್ತಾ ಇದ್ದಾನೆ ಅನ್ನುವ ಯೋಚನೆ ಅದಾಗ್ಲಿಲ್ಲ ಅಂದ್ರೆ ಅದು ಇಷ್ಟ ಇರಲ್ಲ.
ಆದ್ರೆ ನಮ್ಮ ಕೈಯಿಂದ ಅದು ಆಗಿ ಹೋಗುತ್ತೆ. ಆ ಸ್ಥಿತಿ ಸಿಚುವೇಶನ್ ಅನ್ನ ನಮಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರುವುದಿಲ್ಲ. ಎಲ್ಲ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡ್ತೇವೆ ಅನ್ನೋದೇ ಮೂರ್ಖತನ. ಅದು ಅವನಿಗೆ ಬಿಟ್ಟು ಅದರಲ್ಲಿ ಹೋಗ್ತಾ ಇರ್ಬೇಕು. ಅದರ ಮುಂದೆ ಅದೇನಾಗಬೇಕೋ ಆಗುತ್ತೆ ಅಂತ. ಯಾವಾಗ ನಾವು ಅದನ್ನು ಹ್ಯಾಂಡಲ್ ಮಾಡ್ತೇವೆ ಅಂತ ಹೊರಡುತ್ತೇವೆ, ಆಗೆಲ್ಲ ಜ್ವರನೇ ಬರುತ್ತೆ, ವಿಗತ ಜ್ವರ ಆಗುದಿಲ್ಲ. ಆ ಶಬ್ದ ತುಂಬಾ ಚಂದ. ಅದು ಗತ ಜ್ವರ ಸ್ವಲ್ಪ ಹೊತ್ತು ಹೋಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬರುತ್ತೆ. ನಾನು ಅಂಥದ್ದನ್ನ ಎಣಿಸಬಾರ್ದು, ನೆನೆಸಬಾರ್ದು ಅಂತ ಕೂತಿರ್ತೇನೆ. ಸ್ವಲ್ಪ ಹೊತ್ತು ಅದು ಕಂಟ್ರೋಲಿಗೆ ಬರುತ್ತೆ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಮ್ಮ ಮನಸ್ಸಿಗೆ ಘಾಸಿಯಾದ ಯಾವುದೋ ಒಂದು ವಿಷಯ ನಮ್ಮಲ್ಲಿ ಟೆನ್ಷನ್ ಅನ್ನ ತರುತ್ತೆ, ಅಥವಾ ಕಿರಿಕಿರಿ ಮಾಡುತ್ತೆ, ಉದ್ವೇಗವನ್ನು ತರುತ್ತೆ. ಇತ್ಯಾದಿಗಳೆಲ್ಲವೂ ಕೂಡ ಆ ಹಂತದಲ್ಲಿ ನಮ್ಮನ್ನ ಮತ್ತೆ ಮತ್ತೆ ಅಳುವಂತೆ ಮಾಡುತ್ತೆ, ಅಥವಾ ದುಃಖಕ್ಕೆ ಒಳಗಾಗುವಂತೆ ಮಾಡುತ್ತೆ. ಹಾಗಾಗಿ ಶಾಸ್ತ್ರದ ತಿಳುವಳಿಕೆ ಇಲ್ಲದವರು ನಾವು ಒಳ್ಳೆ ಕೆಲಸ ಮಾತ್ರ ಅರ್ಪಿಸ್ತೇವೆ ಅಂತ ಹೇಳುತ್ತಾರೆ. ಆದ್ರೆ ಕೃಷ್ಣ ಹೇಳುತ್ತಾನೆ, ಇಲ್ಲ, ಎಲ್ಲಾ ಕೆಲಸಗಳನ್ನು ಅರ್ಪಿಸಬೇಕು. ಅಲ್ಲ, ನಾನು ಸುಳ್ಳು ಹೇಳಿದ್ದು, ಕಳ್ಳು ಕುಡಿದಿದ್ದು, ಕಳ್ಳತನ ಮಾಡಿದ್ದು ಇದೆಲ್ಲ ಆಗುತ್ತಾ ಅಂದ್ರೆ, ಇದನ್ನೆಲ್ಲ ನಾನೇ ಮಾಡ್ತೇನೆ ಅಂತ ಅನ್ಕೊಂಡಾಗ ಅದು ಅಂದ್ರೆ ದುರ್ಗುಣವೇ ಆಗುತ್ತೆ. ಮಾಡಿ ಆದ್ಮೇಲೆ ಅದರಿಂದ ಪಶ್ಚಾತ್ತಾಪ ಪಟ್ಟು ಇದನ್ನೂ ಮಾಡಿಸಿದ್ದು ನೀನೇ, ನನ್ಗೆ ಯಾವುದರಲ್ಲೂ ಸ್ವಾತಂತ್ರ್ಯ ಇಲ್ಲ ಅದರಿಂದ. ಯಾಕೆ ಒಳ್ಳೆ ಕೆಲಸದಲ್ಲೂ ಆ ರೀತಿ ಹೇಳಿ ಕೆಟ್ಟ ಕೆಲಸದಲ್ಲೂ ಅವನು ಹೇಳಿದ ಅಂದ್ರೆ ಅದು ಪ್ರಾಮಾಣಿಕತೆ. ಒಳ್ಳೆ ಕೆಲಸ ಆದಲ್ಲೆಲ್ಲ ನಾನು, ಕೆಟ್ಟ ಕೆಲಸ ಆದಲ್ಲಿ ಮಾತ್ರ ದೇವರು ಅಂತ ಹೇಳುತ್ತಾನೆ ಅಂದ್ರೆ ಅದು ಏನಂತಾರೆ, ಕಾಲಿಗೆ ಬುದ್ಧಿ ಹೇಳುವ ಪಲಾಯನವಾದದ ಶಬ್ದಗಳಾಗ್ತವೆ. ಹಾಗಾಗಿ ಎಲ್ಲ ನಾವೇ ಮಾಡುವುದು ಅಂತ ಹೇಳುವವರು ಜಾರಿ ಬೀಳ್ತಾರೆ. ಒಳ್ಳೆ ಕೆಲಸ ಮಾತ್ರ ನಾವು ಮಾಡುವವರು ಅಂತ ಹೇಳುವವರು ಜಾರಿ ಬೀಳ್ತಾರೆ. ಕೆಟ್ಟ ಕೆಲಸ ಮಾತ್ರ ದೇವರು ಮಾಡಿಸೋರು ಅಂತ ಹೇಳುವವರು ಸಿಕ್ಕಿ ಬೀಳ್ತಾರೆ. ಇವರು ಎಲ್ಲರನ್ನೂ ಪರಿಹರಿಸಲಿಕ್ಕೆ ಕೃಷ್ಣ ಹೇಳಿದ್ದು ಸರ್ವಾಣಿ ಕರ್ಮಾಣಿ, ಒಳಿತು ಕೆಡುಕು, ಅಥವಾ ಒಳಿತಿನ ಭಾವ ಮಾತ್ರ ನಾನು ಮಾಡಿದ್ದು, ಉಳಿದಿದ್ದೆಲ್ಲ ನನ್ನ ಕರ್ಮಕ್ಕನುಸಾರವಾಗಿ ನಡೆದಿದ್ದು, ಅಥವಾ ಎಲ್ಲ ಕೆಲಸನೂ ನಾನೇ ಮಾಡುವುದು ಅನ್ನುವ ಹಮ್ಮು. ಇದೆಲ್ಲವೂ ಕೂಡ ಏಷ ಹಿ ಏವ ಸಾಧು ಕಾರಯತಿ, ಏಷ ಹಿ ಏವ ಅಸಾಧು ಕರ್ಮ ಕಾರಯತಿ ಅಂತ ವೇದದ್ದೇ ಮಾತು. ಹಾಗಾಗಿ ಕರ್ಮ ಸನ್ಯಾಸ ಅಂದ್ರೆ ಕರ್ತೃತ್ವದ ಅಭಿಮಾನದ ಸನ್ಯಾಸ. ಎರಡೂ ಸನ್ಯಾಸ ಇದೆ. ಫಲದ ಅಭಿಮಾನದ ಸನ್ಯಾಸ, ಕರ್ತೃತ್ವದ ಅಭಿಮಾನದ ಸನ್ಯಾಸ. ತುಂಬಾ ಸೂಕ್ಷ್ಮವಾದ ವಿಷಯ ಇಲ್ಲಿ ಕೃಷ್ಣ ಹೇಳಿದ್ದು. ನಿರಾಶೀಹಿ ನಿರ್ಮಮೋ ಭೂತ್ವ ಅಂತ ಆ ಎರಡು ಶಬ್ದಗಳನ್ನ ಬಳಸಿದ್ದು. ಮಮತ್ವ ಅನ್ನೋದು ಕರ್ತೃತ್ವ, ನಿರಾಶೀಹಿ ಅನ್ನೋದು ಫಲ ಮತ್ತು ಕರ್ಮ ಅಂದ್ರೆ ಕರ್ತೃತ್ವ. ಇದು ಎರಡೂ ಕೂಡ ಸನ್ಯಾಸ ಆದ್ರೆ ಮಾತ್ರ. ಕೆಲವೊಮ್ಮೆ ಏನು ಅಂದ್ರೆ ಫಲದ ಬಗ್ಗೆ ಯೋಚನೆ ಇರುವುದಿಲ್ಲ, ಆದ್ರೆ ನಾನ್ ಮಾಡಿದ್ದು ಅಂತ ಹೆಮ್ಮೆ ಇರುತ್ತೆ. ನಾನ್ ಮಾಡಿದ್ದು ಅನ್ನುವ ಯೋಚನೆ ಅವನಿಗೆ ಕೆಲವರಿಗೆ ಬರಲ್ಲ, ಆದ್ರೆ ಫಲ ಇಂಥದ್ದೇ ಬೇಕು ಅಂತ ನಿರೀಕ್ಷೆ ಇರುತ್ತೆ. ಇದು ಎರಡೂ ಕೂಡ ನಮ್ಮನ್ನ ಜಾರಿಸಿ ಕೆಳಭಾಗಕ್ಕೆ ಹರಿಯುವಂತೆ ಮಾಡುವಂತಹ ತಪ್ಪು ಆಲೋಚನೆಗಳು. ನಾವು ಇಲ್ಲೇ ಸೂಕ್ಷ್ಮ ಎಷ್ಟೋ ಸರ್ತಿ ತಪ್ಪಿಸಿಕೊಳ್ಳುವುದು. ಕರ್ತೃತ್ವ, ನಾನು ಅದನ್ನು ನಾವು ಯಾವ್ದಾವುದೋ ಶಬ್ದದಿಂದ ಹೇಳ್ತೇವೆ. ಕೆಲವೊಂದು ಸರ್ತಿ ಅದು ಆತ್ಮಾಭಿಮಾನ ಅಂತ ಹೇಳ್ಬಿಡ್ತೇವೆ, ಅಥವಾ ಅದೊಂದು ಸಹಜವಾದ ಗೌರವ ಅಂತ ಹೇಳ್ತೇವೆ. ಈ ಎಲ್ಲ ಶಬ್ದಗಳು ಕೇವಲ ಸಮಾಜದ ಭಾಷಣಗಳಲ್ಲಿ ಕೆಲವೊಮ್ಮೆ ಚೆನ್ನಾಗಾಗುತ್ತೆ ಹೊರತು ದೇವ್ರ ಮುಂದೆ ನನ್ನನ್ನು ನಾನು ರಕ್ಷಿಸಿಕೊಳ್ಬೇಕು, ನನ್ನನ್ನು ನಾನು ಗೌರವಿಸಬೇಕು. ಹೌದು, ಖಂಡಿತ ದೇವರು ಕೊಟ್ಟಂತಹ ಈ ಶರೀರವನ್ನ, ದೇವರು ಅವಕಾಶವಾಗಿಟ್ಟ ಈ ಜೀವಕ್ಕೆ ಒಂದು ಸಹಜವಾದ, ಅದಕ್ಕೆ ಎಷ್ಟು ಆ ಕೆಲಸ ಮಾಡಿದ ಅಷ್ಟು ಗೌರವ ಕೊಡ್ಬೇಕಷ್ಟೆ. ನಾವು ಅದಕ್ಕಿಂತ ಹೆಚ್ಚಿನದನ್ನ ಗೌರವ ಕೊಟ್ಟು ಅದನ್ನ ಎಕ್ಸ್ಪೆಕ್ಟೇಷನ್ ಅಲ್ಲ ಅಂತ ಬೇರೆ ಹೇಳ್ತಾರೆ. ಅದು ಮಿನಿಮಮ್, ಅದನ್ನ ನಾವು ಇಷ್ಟು ಬೇಡಲೇಬೇಕು ಅಂತ. ದೇವರ ಮುಂದೆ ಯಾವ ಒಂದು ಕಣವನ್ನು ಕೂಡ ನಾವು ಪ್ರತಿಷ್ಠೆಯಾಗಿ ಕೇಳಿಕೊಂಡ್ರೆ ಅದು ದೇವರ ಮುಂದೆ ಎಂದಾಗ ನಾವು ದೇವರ ಮುಂದೆ ಬಗ್ತೇವೆ. ಅಪ್ಪ ಅಮ್ಮನ ಮುಂದೆ, ಗುರುಗಳ ಮುಂದೆ, ಬಂಧುಗಳ ಮುಂದೆ, ಮಿತ್ರರ ಮುಂದೆ, ದೊಡ್ಡವರ ಮುಂದೆ ಬಗ್ಗಲ್ಲ ಅಂದ್ರೆ ಅದು ಬಗ್ಸುತ್ತೆ. ಅದರಿಂದಾಗಿ ಒಳ್ಳೇದಕ್ಕೆ ನಾವು ಬಾಗ್ಲೇಬೇಕು. ಒಳ್ಳೇದಕ್ಕೆ ಎಲ್ಲಿದ್ರು, ಅದು ಎಷ್ಟೇ ಸಣ್ಣ ವಯಸ್ಸಾಗಿದ್ರು ಅಲ್ಲಿ ಬಾಗ್ಬೇಕು. ಕೆಟ್ಟದ್ದಕ್ಕೆ ಬಾಗಿ ಅಂತ ಯಾವತ್ತೂ ಹೇಳಿಲ್ಲ. ಹಾಗಂತ ಹೇಳಿ ಹೋಗಿ ತಲೆಯನ್ನು ಥಳಾರ್ ಅಂತ ಹೊಡೀರಿ ಅಂತಲೂ ಹೇಳಲ್ಲ. ಅಂದಾಗಿ ಬಹಳ ಸೂಕ್ಷ್ಮವಾದ ಅಂಶವನ್ನ ಸನ್ಯಾಸದ ಶಬ್ದದಿಂದ ಹೇಳ್ತಾನೆ. ಮಾಡುವವನು ಭಗವಂತ.
ನೀನಲ್ಲ. ಇದು ನಿನಗೆ ಸದಾ ಎಚ್ಚರ ಇರಬೇಕಾದ ವಿಷಯ. ಅದರಿಂದಾಗಿ ನಾಹಂಕರ್ತ ಹರಿಕರ್ತ ಅನ್ನುವಲ್ಲಿಯೂ ಕೂಡ ಆ ಕರ್ತೃತ್ವ ನ್ಯಾಸವನ್ನೇ ಬಹಳ ಒತ್ತು ಕೊಟ್ಟು ಹೇಳಿದ್ದಾದ್ರಿಂದಾಗಿ ಮತ್ತೆ ಒಂದು ಸನ್ಯಾಸ ಅಂದ್ರೆ ಕರ್ಮವನ್ನೇ ಸನ್ಯಾಸ ಮಾಡುವುದು, ಕರ್ಮವನ್ನೇ ಬಿಟ್ಟು ಬಿಡುವುದು. ಹೌದು, ಕೆಟ್ಟ ಕರ್ಮಗಳನ್ನೇ ಬಿಟ್ಟು ಬಿಡುವುದು. ಒಳ್ಳೆ ಕರ್ಮಗಳನ್ನು ಬಿಡುವುದಲ್ಲ, ಒಳ್ಳೆ ಕರ್ಮದಿಂದ ಉಂಟಾಗುವ ಫಲಗಳನ್ನು ಬಿಟ್ಟು ಬಿಡುವುದು. ಹಿಂದೆ ಆದ ಕೆಟ್ಟ ಕರ್ಮಗಳ ಫಲವನ್ನ ಅದು ಬಿಡ್ಲಿಕ್ಕಾಗುದಿಲ್ಲ, ಅದು ಬರುತ್ತೆ. ಅದನ್ನು ಸುಮ್ಮನೆ ಒಪ್ಕೊಳ್ಳೋದು ಸಮ್ಯಕ್ ನ್ಯಾಸ. ಆಯ್ತು, ದೇವರು ಕೊಟ್ಟದ್ದು, ಎಷ್ಟು ಚಂದ ಅರ್ಥ ನೋಡಿ. ದೇವರು ಕೊಟ್ಟದ್ದು, ಇದನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ. ಕರ್ಮವನ್ನ ಬಿಡುವುದು ಬೇಡವಾದದ್ದು, ಕರ್ಮದ ಫಲಗಳನ್ನ ಬಿಡುವುದು ಒಳಿತಿನ ಕರ್ಮದಲ್ಲಿ. ಇನ್ನು ಕೆಲವೊಮ್ಮೆ ಕರ್ಮದ ಫಲವನ್ನ ಆಗಿ ಹೋದದ್ದನ್ನ ಬರಗುಡುದು. ಇದು ಆಗ್ತಾ ಇರುವುದನ್ನ ಕರ್ಮ ಬಿಡ್ಬೋದು, ಫಲ ಬಿಡ್ಬೋದು. ಆಗಿ ಹೋದದ್ದರ ಕರ್ಮ ಬರ್ತಾ ಇರುತ್ತೆ, ಫಲ ಬರ್ತಾ ಇರುತ್ತೆ. ಅದನ್ನ ಸನ್ಯಾಸ, ದೇವರೇ ನೀನೇ ಕೊಟ್ಟದ್ದು, ಇಲ್ಲೇ ನಿನ್ನಲ್ಲೇ ಇಡ್ತಾ ಇದ್ದೇನೆ, ನೀನೇ ಅದನ್ನ ಸ್ವೀಕರಿಸಿ ನನ್ನನ್ನ ಅದರಿಂದ ಪಾರು ಮಾಡಬೇಕು ಅಂತ ಕೇಳುವುದು. ಅಂದ್ರೆ ಅದನ್ನೇ ಸನ್ಯಾಸ ಅನ್ನೋ ಶಬ್ದ ಎಷ್ಟು ಚಂದ ಅಂದ್ರೆ ತತ್ಪೂಜಾ ಕರ್ಮಚಾಕಿಲಂ, ಅದನ್ನೇ ಸನ್ಯಾಸ್ಯ ಅಂತ ಹೇಳಿದ್ದು. ಭಗವಂತನ ಪೂಜೆ ಇದು. ಅದು ಒಳಿತಿರ್ಲಿ ಕೆಡಕಿರ್ಲಿ, ಬೇಜಾರಿರ್ಲಿ ಸುಖ ಇರ್ಲಿ, ಎಲ್ಲವನ್ನು ಪ್ರೀತಿಯಿಂದ ಭಗವಂತನೇ ಕೊಟ್ಟದ್ದು. ನಾನು ಇಷ್ಟು ಮಾಡ್ತೇನೆ ಅಷ್ಟು ಮಾಡ್ತೇನೆ, ಆದರೂ ನನಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ನಾನು ಇಷ್ಟೆಲ್ಲ ಕೆಲಸ ಮಾಡ್ತೇನೆ ಆದ್ರೆ ನನಗೆ ಯಾವುದು ಒಳ್ಳೇದಾಗುವುದೇ ಇಲ್ಲ, ಯಾವುದು ಒಳ್ಳೇದು ಕೆಟ್ಟದು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಖುಷಿಯಾದದ್ದು ಒಳ್ಳೇದು, ನಮ್ಗೆ ಖುಷಿ ಆಗದೆ ಇದ್ದದ್ದು ಕೆಟ್ಟದ್ದು ಅಂತ ನಾವು ಡಿಸೈಡ್ ಮಾಡ್ತೇವೆ. ಆದ್ರೆ ಅದರ ಆಂತರ್ಯವನ್ನ ಸ್ವಲ್ಪ ದಿವಸ ಹೋದ ಮೇಲೆ ಒಂದ್ಸರ್ತಿ ಹಿಂದೆ ತಲೆ ಹಾಕಿದ್ರೆ, ಕೆಲವೊಂದ್ಸರ್ತಿ ನಮಗೆ ಸುಖ ಸಿಕ್ಕರೆ ನಾವು ದೇವರನ್ನು ಮರ್ತು ಬಿಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದೇವರು ಕೆಲವೊಮ್ಮೆ ನಮ್ಮನ್ನ ನಾನಿದ್ದೇನೆ ಅಂತ ಎಚ್ಚರಿಸುವ ಕೆಲವೆಲ್ಲ ನಮ್ಮ ಮಿತಿಯನ್ನು ಮೀರಿದ ಘಟನೆಗಳು ನಡೀತವೆ, ಅಥವಾ ನಾವು ಅಂದುಕೊಂಡದ್ದಕ್ಕಿಂತ ಬೇರೆಯದಾಗಿಯೇ ಜೀವನ ಸಾಕ್ತಾ ಹೋಗುತ್ತೆ. ಆದ್ರಿಂದಾಗಿ ನಾನು ಮಾಡುವ ಎಲ್ಲ ಕರ್ಮವನ್ನು ಭಗವಂತನಿಗೆ ಪೂಜಾ ರೂಪವಾಗಿ ಸಮರ್ಪಿಸುವುದು ಅನ್ನುವುದೇ ಕರ್ಮ ಸನ್ಯಾಸ. ಅದರಲ್ಲಿ ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಅವ್ರು ಹೇಳುದು ಸರ್ವಾಣಿ ಕರ್ಮಾಣಿ ಅಂತ ಶಬ್ದ ಹೇಳಿದ್ರಿಂದ ಸರ್ವಂ ತ್ವದಾರಾಧನಮೇವ ಭೂಯಾತ್ ಅಂತ ಒಂದು ಕಲ್ಪನೆಯನ್ನು ಹೇಳಿದ್ದನ್ನೇ ಆ ಶಬ್ದ ಹೇಳ್ತಾ ಇದೆ. ಸರ್ವಂ ತ್ವದಾರಾಧನಮೇವ ಭೂಯಾತ್, ಎಲ್ಲವೂ ನಿನ್ನ ಆರಾಧನೆಯಾಗಲಿ. ಎಲ್ಲ ಅಂಶಗಳು ಕೂಡ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾತಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ಸು ತವ ಪೂಜನಂ. ಪ್ರತಿ ಕ್ಷಣಕ್ಕೂ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಎಲ್ಲ ಕ್ರಿಯೆಗಳು ಕೂಡ ಅವನ ಪೂಜೆಯಾಗಿ ಭಗವಂತನಲ್ಲಿ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ, ಎಲ್ಲವನ್ನು ತುಭ್ಯಂ ಸಮರ್ಪಯಾಮಿ, ನಿನ್ನಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹೀಗೆ ಅಧ್ಯಾತ್ಮ ಚೇತಸಾ ಯುದ್ಧಸ್ವ ಅಂತ ಒಂದು ಎಚ್ಚರ ಕೊಟ್ಟರು. ಅಧ್ಯಾತ್ಮ ಚೇತಸ ಅನ್ನುವುದು ಮತ್ತೆ ಹಿಂದೆ ಹೇಳಿದ ಭಗವಂತನ ಆರಾಧನೆಗೆ ಕುರಿತಾದ ಶಬ್ದವನ್ನೇ ಹೇಳಿದ್ದು. ಅಧ್ಯಾತ್ಮ ಚೇತಸ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ. ಹಾಗಾಗಿ ಓ ಸರ್ವೇಶ್ವರನೇ, ಸರ್ವಕರ್ತ ಅನ್ನುವ ನಿಜವಾದ ಗುಣದಿಂದ ಕೂಡಿದವನೇ, ಈ ಪ್ರಜ್ಞೆಯಿಂದ ನಾನು ನಿನ್ನಲ್ಲಿ ಎಲ್ಲವನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಯಾರು ಕರ್ಮ ಮಾಡ್ತಾ ಇರ್ತಾನೋ ಅವನಿಗೆ ವಿಶೇಷವಾದ ಪ್ರೀತಿಯನ್ನ ಭಗವಂತನಿಂದ ಪಡೆಯುವ ಅರ್ಹತೆ ಬರುತ್ತೆ ಅನ್ನೋದನ್ನೇ ಹೇಳಿದ್ರು. ಇದು ಅವನೇ ಮಾಡ್ಬೇಕಲ್ವಾ? ಹೌದು. ಆದ್ರೆ ಹಾಗಾಗಬೇಕು ಅಂತನ್ನುವ ಒಂದು ಶಬ್ದ ಕೇಳಿದಾಗ ನಾನು ಮಾಡಬೇಕು ಅಂತ ಒಂದು ಇಚ್ಛೆ ಬರ್ಲಿಕ್ಕೆ ಕಾರಣವಾಗುವ ಆ ಯೋಗ್ಯತೆಯನ್ನ ಹೊರಗೆ ತರ್ತಾನಲ್ವಾ. ಇಲ್ಲ ಅಂದ್ರೆ ಅದು ಅವನಿಗೆ ನಾವು ಕೃತಜ್ಞತೆ ಅರ್ಪಿಸೋದಕ್ಕೆ ಏನು ಕಾರಣವೇ ಇರ್ತಿರ್ಲಿಲ್ಲ. ನನ್ನ ಸ್ವಭಾವಕ್ಕೆ ಅನುಗುಣವಾಗಿ ಆಗುತ್ತೆ. ಅಯ್ಯೋ, ಸ್ವಭಾವಕ್ಕೆ ಅನುಗುಣವಾಗಿ ಸ್ವಭಾವ ಎಚ್ಚರಿಸ್ಬೇಕಲ್ಲ, ಇಚ್ಛೆಯನ್ನ ಬರೆಸ್ಬೇಕಲ್ವ, ಪ್ರಯತ್ನವನ್ನ ಮಾಡಿಸ್ಬೇಕಲ್ವ. ಇದು ಮಾಡೋನವನೇ. ಮತ್ತೆ ಕಲ್ಗುಂಡ ಅಂದ್ರೆ ಇಲ್ಲ, ಕಲ್ಗುಂಡಲ್ಲ. ನಮಗೊಂದು ಇಚ್ಛೆ ಅಂತ ಬರುವಾಗ ಪೆನ್ನಿಗೆ ಒಂದು ಇಚ್ಛೆ ಬರೆಸ್ಲಿಕ್ಕಾಗತ್ತ? ಅಯ್ಯೋ, ಇದಕ್ಕೆ ಒಂದು ಇಚ್ಛೆ ಬರಲಿ, ಇದು ಕೆಂಪಾಗ್ಲಿ ನೀಲಿ ಆಗ್ಲಿ ಕಪ್ಪಾಗ್ಲಿ ಅಂದ್ರೆ ಇದಕ್ಕಾಗತ್ತ? ಇಲ್ಲ. ಇದಕ್ಕೆ ಯಾವ ರೀತಿಯಿಂದ ದೇವರು ಕೂಡ ಇಚ್ಛೆ ಬರೆಸಲ್ಲ. ಯಾಕಂದ್ರೆ ಅದರ ಆ ಅರ್ಹತೆ ಅದಕ್ಕಿಲ್ಲ. ನಮಗೆ ಆ ಅರ್ಹತೆ ಇದ್ದದ್ದನ್ನ ನಮಗೆ ಗೊತ್ತೇ ಇಲ್ಲದೆ ಇದ್ದಾಗಲೂ ನಮ್ಮ ಸಾಮರ್ಥ್ಯವನ್ನು ಪ್ರಕಟಿಸಿದ್ನಲ್ವಾ, ನಮ್ಮ ಶಾಸ್ತ್ರದ ಚಿಂತನೆಗೆ ನಮ್ಮ ಮನಸ್ಸನ್ನು ಒಡ್ಡಿದ್ನಲ್ವಾ, ಅದಕ್ಕಾದ್ರೂ ನಾವು ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೋಸ್ಕರ ಎಲ್ಲವನ್ನೂ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ ನೋಡ್ಕೊಳ್ತಾನೆ ಅಂತ ಅನ್ನುವ ಭರವಸೆ ಎಷ್ಟರವರೆಗೆ ಜಾಸ್ತಿ ಆಗುತ್ತೋ, ನಮ್ಮ ಕ್ರಿಯೆಯಲ್ಲಿ ನಾವು ಯಾವತ್ತೂ ಔದಾಸೀನ್ಯ ಮಾಡದೆ ಪ್ರಯತ್ನವನ್ನು ಪೂರ್ಣವಾಗಿ ಹಾಕ್ತೇವೋ ಆವಾಗ ಅದೇ ವಿಗತ ಜ್ವರ,
ಅದೇ ವಿಗತ ಜ್ವರ, ಅದೇ ಯುದ್ಧದ ನಿಜವಾದ ಅರ್ಹತೆ. ಆ ಅರ್ಹತೆಯನ್ನ ಪಡ್ಕೊಳ್ಳುವುದಕ್ಕೆ ಅರ್ಜುನನಿಗೆ ಸಂದೇಶ ಕೊಡ್ತಾನೆ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿಧಿನಷ್ಟಾನ್ ಅಚೇತಸಃ. ಬಹಳ ಎಚ್ಚರವನ್ನ ಕೃಷ್ಣ ನೇರವಾಗಿ ಹೇಳಿದ ಮಾತು. ಒಂದು ರೀತಿ ಕೃಷ್ಣ ಇಷ್ಟು ಕಠಿಣ ಆಗಿ ಹೇಳೋದು ಅಂತ ಕಮ್ಮಿ. ಇಲ್ಲಿ ಕಾಠಿಣ್ಯ ಇಲ್ಲದೆ ಇದ್ರು ಕೂಡ ಒಂದು ಬುದ್ಧಿವಂತನಿಗೆ ಮಾತಿನ ಏಟು ಅನ್ನುವ ಹಾಗೆ ಕೃಷ್ಣ ಮಾನವಾಹ ಯೇ ಮೇ ಮತಂ ನಿತ್ಯಂ ಅನುತಿಷ್ಠಂತಿ. ಯೇ ಮಾನವಾಹ, ಯಾವ ಮನುಷ್ಯನು ಲೋಕದ ಜನರು ಮೇ ಮತಂ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸನ್ಯಾಸಕ್ಕೆ ಒಳಪಡಿಸಿ ಭಗವಂತನ ಪೂಜೆ ಅಂತನ್ನುವ ಎಚ್ಚರದ ಸ್ಥಿತಿಯಲ್ಲಿ ಯಾವುದೇ ಫಲದ ನಿರೀಕ್ಷೆಯೂ ಇಲ್ಲದೆ ನಾನು ಮಾಡ್ತಾ ಇದ್ದೇನೆ ಎನ್ನುವ ಕರ್ತೃತ್ವದ ಭಾವವೂ ಇಲ್ಲದ ಕಳಚಿಕೊಳ್ಳುವ ಸ್ಥಿತಿಯಲ್ಲಿ ಚಿಂತೆ ಮಾಡದೆ, ಏನಾಗುತ್ತೋ ಏನೋ ಅನ್ನುವ ಚಿಂತೆ ಮಾಡದೆ ಯುದ್ಧವನ್ನ ಮಾಡು ಅನ್ನುವ ಇದೊಂದು ಅಂತಲ್ಲ, ಇದರ ಹಿಂದೆ ಇನ್ನೂ ಕೆಲವು ಸಂಗತಿ ಹೇಳಿದ್ದಾನೆ. ಇದೆಲ್ಲ ನನ್ನ ಮತ ಅಂದ್ರೆ ಅಭಿಪ್ರಾಯ ಅಂತ ಅರ್ಥ. ಮೇ ಮತಂ, ನನ್ನ ಈ ಅಭಿಪ್ರಾಯವನ್ನ ಇದಂ ನಿತ್ಯಂ, ಯಾರು ಅನುತಿಷ್ಠಂತಿ, ಯಾವಾಗ್ಲೂ ಇದರ ಜೊತೆಯಲ್ಲೇ ಇರ್ತಾರೆ, ಶ್ರದ್ಧಾವಂತಹ, ನಾನು ತಿಳಿದದ್ದಕ್ಕಿಂತ ಆಚೆಗೆ, ಅಂದ್ರೆ ದೇವರೇ ಹೇಳ್ಬೇಕಲ್ಲ ನಮಗೆ ತಿಳಿಯದ ಸಂಗತಿ ಎಲ್ಲ ಇದೆ ಅನ್ನೋದನ್ನ. ಅವನೇ ಮುಚ್ಚಿಟ್ರೆ ಆಮೇಲೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಯ್ತು ಅಂತ ನಾವು ಆಮೇಲೆ ನನಗೆ ಯಾಕೆ ಆಗ್ಲಿಲ್ಲ ಅನ್ನೋ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದಂತೆ ಕಳೆದು ಹೋಗ್ಬಿಡ್ತೇವಲ್ಲ, ಅದು ಬಹಳ ಕಷ್ಟದ ಸಂಗತಿ. ಅದನ್ನಾಗಿ ಶ್ರದ್ಧಾವಂತಹ, ಎರಡನೇದು ಅನಸೂಯಂತಹ. ಇನ್ನೊಂದು ಅಪೂರ್ವವಾದ ಗುಣವನ್ನ ಭಾಗವತವೂ ಹೇಳುತ್ತೆ, ನಿರ್ಮತ್ಸರಾಣಾಂ ಸ್ವತಾಂ ಅಂತ. ನಾರಾಯಣ. ಶ್ರದ್ಧಾವಂತಹ, ಶ್ರದ್ಧೆಯಿಂದ ತಾನು ಕಾಣದ ಕೇಳದ ಸಂಗತಿಯೂ ಕೂಡ ಜಗತ್ತಿನಲ್ಲಿ ಇರಬಹುದು, ಇದರಿಂದ ಆಚೆಗೂ ಜಸ್ಟಿಸ್ ಇರುತ್ತೆ, ನಾವು ಚಿಂತೆ ಮಾಡಿದಷ್ಟೇ ಜಸ್ಟಿಸ್ ಅಲ್ಲ, ಅವನಿಗೆ ಗೊತ್ತು ಯಾವತ್ತು ಅವನ ಕಣ್ಣು ತಪ್ಪಿಸಿ ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ದೇವರು ಬಿಡಲ್ಲ. ನಮ್ಮ ಕೈಯಲ್ಲಿ ಇರುವಷ್ಟು ನ್ಯಾಯ ಕೊಡುವ ಪ್ರಶ್ನೆ ಇದ್ರೆ ಅದನ್ನು ಖಂಡಿತ ನಮ್ಮಲ್ಲಿ ನಿಂತು ದೇವರು ಕೊಡ್ತಾ ಇದ್ದಾನೆ ಅಂತ ಕೊಡಬಹುದು. ಆದರೆ ನಮ್ಮ ಕೈಯಲ್ಲಿ ಇಲ್ಲದ ಸಂಗತಿಗಳಿಗೆ ನಾವು ಏನೋ ಅನ್ಯಾಯವನ್ನು ಪರಿಹಾರ ಮಾಡುತ್ತೇವೆ ಅಂತ ಪ್ರಯತ್ನ ಪಟ್ಟಷ್ಟು ಅದು ತಪ್ಪೇ ಆಗಿರಬಹುದು, ಅಥವಾ ಆ ಸಂದರ್ಭಕ್ಕೆ ಉಚಿತ ಅಲ್ಲದೆ ಇರಬಹುದು, ಅಥವಾ ನಾವು ಅದನ್ನ ನಡೆಸಲಿಕ್ಕೆ ಅರ್ಹರಲ್ಲದೆ ಇರಬಹುದು, ಅಥವಾ ಆ ವ್ಯಕ್ತಿ ಅದಕ್ಕೆ ಯೋಗ್ಯ ಅಲ್ಲದೆ ಇರಬಹುದು. ಹೀಗೆ ಶ್ರದ್ಧೆ ಅನ್ನುವ ವಿಷಯದಲ್ಲಿ ದೇವರು ನಡೆಸ್ತಾನೆ, ಅವನ ವ್ಯವಸ್ಥೆಯಲ್ಲಿ ನಾವು ಬಾಳ್ತೇವೆ, ಅವನ ಆಳ್ವಿಕೆಯಲ್ಲಿ ನಮಗೆ ಕ್ಷೇಮ ಇದೆ ಅಂತ ಭಾವಿಸಿ ಪ್ರಯತ್ನದಲ್ಲಿ ಏನಾದ್ರೂ ನಮಗೆ ಆದೇಶ ಸಿಕ್ಕಿದ್ರೆ ಭಗವಂತನೇ ಎಲ್ಲ ಮಾಡಿಸ್ತಾನೆ ಅಂತ ಚಿಂತಿಸು ಅಂತ ಹೇಳಿದ್ದಾನೆ. ಕರ್ತೃತ್ವದ ಅಭಿಮಾನ ಬಿಡು ಅಂತ ಹೇಳಿದ್ದಾನೆ. ಫಲವನ್ನ ನಿರೀಕ್ಷಿಸಬೇಡ ಅಂತ ಹೇಳಿದ್ದಾನೆ. ಹಾಗಾಗಿ ಈ ಇಷ್ಟು ಅಂಶದಲ್ಲಿ ನಾವು ಪ್ರಯತ್ನ ಪಟ್ಟು ಏನ್ ಸಾಗುತ್ತೇವೋ ಮುಂದೆ ಅದು ನಮ್ಮ ಬದುಕಿಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಇನ್ನೊಂದು, ಇನ್ನೊಬ್ಬರಿಗೆ ಇಂಥದ್ದೇನಾದ್ರೂ ಸಿಕ್ಕಿದಾಗ ಸಂತೋಷದ ಬದುಕು, ಸಂತೋಷದ ಏನು ನಾವು ನೋಡ್ತೇವಲ್ವಾ, ನಮ್ಗೇನ್ ಬೇಕು ಅಂತಿರುತ್ತೋ ಅದು ನಮ್ಗೆ ಸಿಕ್ಕಿರಲ್ಲ, ಪಕ್ಕದವ್ರಿಗೆ ಸಿಕ್ಕಿರುತ್ತೆ. ಆವಾಗ ಮನುಷ್ಯ ಸಹಜವಾಗಿ ಒಂದ್ಸರ್ತಿ ಚುರ್ರ ಅನ್ನತ್ತೆ ಹೊಟ್ಟೆ. ಆದ್ರೆ ಮರುಕ್ಷಣದಲ್ಲಿ ಯೋಚನೆ ಮಾಡ್ಬೇಕು, ಹೀಗೆ ಹೊಟ್ಟೆ ಉರ್ಕೊಂಡ್ರೆ ಅದರ ಅರ್ಥ ದೇವರನ್ನೇ ನಾವು ವಿರೋಧಿಸಿದ ಹಾಗೆ. ಅವನು ನನಗೆ ಕೊಡ್ಲಿಲ್ಲ, ಕೊಡ್ಬೇಕಾದ್ದನ್ನ ನನ್ನ ಕೈ ತಪ್ಪಿಸಿದ ಅಂತ ನಾವು ಸುಳ್ಳು ಆಪಾದನೆ ಮಾಡ್ತಾ ಇದ್ದೇವೆ ಅನ್ನೋ ಹಾಗಾಗುತ್ತೆ. ಅದರ ಅರ್ಥ ಕೊನೆಗೆ ಅಲ್ಲೇ ನಿಲ್ಲುತ್ತದು. ನಾವು ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡ್ತೇವೆ ಅಂದ್ರೆ ಅದರ ಅರ್ಥ ಅವನಿಗೆ ಸಿಗಬಾರ್ದಿತ್ತು ಅಂದ್ರೆ ದೇವರು ಅವನಿಗೆ ಸಿಗಬಾರದನ್ನ ಕೊಟ್ಟ ಅಂತ. ನನಗೆ ಸಿಗಬೇಕಿತ್ತು ಅಂದ್ರೆ ನನಗೆ ಸಿಗಬೇಕಾದ್ದನ್ನು ದೇವರು ಕೊಡ್ಲಿಲ್ಲ ಅಂತ ಅರ್ಥ. ಅವನಿಗೆ ಗೊತ್ತು ತಾಯಿಗೆ ಮಗುವಿಗೆ ಯಾವ ಹೊತ್ತಿಗೆ ಏನು ಆಹಾರ ಹಾಕಬೇಕು ಅಂತ, ಏನು ವಸ್ತು ಸಿಗಬೇಕು, ಏನು ಕ್ರಿಯೆಯಲ್ಲಿ ಅವನನ್ನು ತೊಡಗಿಸ್ಬೇಕು ಅಂತ ಗೊತ್ತಿದೆ. ಅದರಿಂದಾಗಿ ಅನಸೂಯಂತಹ, ಅವರು ಅಸೂಯೆ ಪಡುವುದೇ ಇಲ್ಲ. ಯಾವ ಕಾರಣಕ್ಕೂ ಯಾರಿಗೆ ಏನೇ ಬೆಳವಣಿಗೆ ಆದ್ರೂ ಅದು ಹಾಗಂತ ಹೇಳಿ ಅದು ಡಿಪ್ರೆಷನ್ಗೆ ಹೋಗ್ಬೇಕು ಅಂತ ಅರ್ಥ ಅಲ್ಲ. ನಮ್ಗೆ ಯೋಗ್ಯತೆನೇ ಇಲ್ಲ, ಕೆಲವರು ತೀರಾ ತಮ್ಮನ್ನ
ಚಿಲ್ಲರೆ ಮಾಡ್ಕೊಳ್ಳೋದಿರುತ್ತೆ. ನಮ್ಗೇನು ಗೊತ್ತಿದೆ ಸ್ವಾಮಿ, ನಮ್ಗೇನು ಗೊತ್ತಿಲ್ಲ, ನಾವೇನು ತಿಳಿದಿಲ್ಲ, ನಮ್ಗೇನು ಮಾತಾಡ್ಲಿಕ್ಕೆ ಬರಲ್ಲ. ಎಲ್ಲ ಗೊತ್ತಿದ್ದು ಗೊತ್ತಿರ್ಬೇಕಾದ ಸಮಯದಲ್ಲಿ ಏನಾದ್ರೂ ಗೊತ್ತಿರುವ ವಿಷಯವನ್ನ ಗೊತ್ತು ಮಾಡಬೇಕಾದ ಸಮಯದಲ್ಲೂ ನಾವು ಮೌನ ವಹಿಸ್ತೇವೆ ಅಂತ ಕೂತ್ರೆ ಅನ್ಯಾಯ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಆ ಭಾವವನ್ನ ಹೇಳಲಿಲ್ಲ. ಅಯ್ಯೋ ತಿರುಪತಿಯಲ್ಲಿ ಏನಾದ್ರೂ ತೊಂದ್ರೆ ಇಲ್ಲ, ನಮ್ಗೇನು, ನಾವಿನ್ ಮುಂದೆ ಅಲ್ಲಿದ್ದು ಲಾಡ್ಡಿಗೆ ತಿನ್ನುವುದಿಲ್ಲ ಅಂತ ಡಿಸೈಡ್ ಮಾಡಿದ್ದೇವೆ. ಇದೆಲ್ಲ ನಾವು ತೀರ್ಮಾನ ಮಾಡಬೇಕಾದದ್ದು. ಅದು ದೇವರ ಪ್ರಸಾದವಾಗಿ ಬರಬೇಕು ಅಂತ ಆಗ್ರಹ ಮಾಡಬೇಕು. ಅದು ದೇವರೊಳಗೆ ಹೋಗಿ ಬರಬೇಕು. ನಮ್ಮವರ ಕೈಯಲ್ಲಿ ಆ ಪ್ರಸಾದವನ್ನ ಮಾಡಿಸುವ ವ್ಯವಸ್ಥೆ ಆಗಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಧರ್ಮಾಧಿಕಾರಿಗಳು ಎಲ್ಲರೂ ಕೂಡ ವೆಂಕಟೇಶ್ವರನ ಭಕ್ತರೇ ಆಗಿರ್ಬೇಕು ಹೊರತು ಬೇರೆಯವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೋಸ ಮಾಡೋರನ್ನ, ಗುಟ್ಟಲ್ಲಿ ಮತಾಂತರಗೊಂಡವರನ್ನ, ಇದೆಲ್ಲ ಮಾಡಿದ್ದು ಮತಾಂತರದ್ದೇ ದೊಡ್ಡ ಹುನ್ನಾರ ಅಷ್ಟೇ. ಅದರಲ್ಲಿ ಎಲ್ಲರೂ ಸೇರ್ಕೊಂಡಿದ್ದಾರೆ, ಅವರು ಇವರು ಅಂತ ಒಬ್ರಿಬ್ಬರನ್ನು ಹೇಳುವುದಲ್ಲ. ಕೇವಲ ಇದು ರಾಜಕೀಯ ಮಾತ್ರ ಅಲ್ಲ, ಧರ್ಮದ ಮೇಲೆ ಕೊಟ್ಟ ಕೊಡಲಿ ಏಟು. ಅದರಿಂದಾಗಿ ಶ್ರದ್ಧೆಯನ್ನ ವಿಚಲಿತಗೊಳಿಸುವ ಎಷ್ಟು ಜನಕ್ಕೆ ಒಳಗಿನಿಂದ ಹರ್ಟಾಗಿದೆ. ತಾವು ಹೇಗೆ ಆಹಾರದಲ್ಲಿ ಶುದ್ಧಿಯನ್ನ ಕಾಪಾಡಿಕೊಳ್ಬೇಕು ಅಂತ ಅನ್ಕೊಂಡವರೆಲ್ಲ ದೇವರ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕರಿಸಿದವರಿಗೆಲ್ಲ 5 ವರ್ಷದ ಅವಧಿಯಲ್ಲಿ ಪದಾರ್ಥದ ಆ ಸೇವನೆ ಅದು ದೇವರಿಗೆ ಹೋಗಿ ಬಂದ್ರೆ ತೊಂದರೆ ಇಲ್ಲ. ಅದು ಸೀದಾ ಫ್ಯಾಕ್ಟರಿಯಿಂದ ಹಾಗೆ ಬಂದು ಹಾಗೆ ಬರುತ್ತೆ ಅಂತನ್ನುವ ಕಹಿ ಸುದ್ದಿಯನ್ನು ಕೇಳಿದಾಗ ಎಷ್ಟು ಹಿಂಸೆ ಆಗುತ್ತೆ, ಎಷ್ಟು ನೋವಾಗುತ್ತೆ. ನಮ್ಗೆ ಅದರ ಬಗ್ಗೆ ಕಲ್ಪನೆಯೂ ಇಲ್ಲ. ನಮ್ಗೇನು, ಯಾರೋ ಒಬ್ಬ ಹೇಳಿದ್ದ ಕೂಡ ಏನು ಅಂದ್ರೆ, ನೀವು ಸುಮ್ಮನೆ ಅದನ್ನ ಸ್ವೀಟ್ ಅಂತ ಮಾರಾಟ ಮಾಡಿ ಸುಮ್ಮನೆ ನೀವು ಅದನ್ನ ಪ್ರಸಾದ ಅಂತ ಕೊಡಬೇಡಿ. ಯಾಕೆಂದ್ರೆ ಅದು ದೇವರ ಕೋಣೆಯಲ್ಲಿ ಹೋಗುದೇ ಇಲ್ಲ. ಸರಿ, ಅಷ್ಟನ್ನು ದೇವರ ಕೋಣೆಗೆ ತಲುಪಿಸ್ಲಿಕ್ಕೆ ಆಗಲ್ಲ ಅಂತ ಇಟ್ಕೊಳ್ಳಿ. ಅದು ತಯಾರಾಗುವ ಕೇಂದ್ರಕ್ಕೆ ಹೋಗಿ ಭಗವಂತನ ತೀರ್ಥವಾದ್ರೂ ಹಾಕಿ ಅಲ್ಲೇ ಒಂದು ಉತ್ಸವದ ಮೂರ್ತಿ ತಗೊಂಡೋಗಿ ಎಲ್ಲರ ಪ್ರಸಾದವನ್ನ ಎಲ್ಲ ನಿವೇದನೆಯನ್ನ ಮಾಡಿ ಭಕ್ತರಿಗೆ ಕೊಟ್ರೆ ಇಡೀ ದೇಶದಲ್ಲಿ ಆ ಧರ್ಮ ಶ್ರದ್ಧೆ ಇನ್ನಷ್ಟು ಜಾಗೃತವಾಗುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಕ್ಷಣದಲ್ಲಿ ಭಾವಿಸಿದ ಭಕ್ತ ಭಾವಿಸಬಹುದು, ಅವನಿಗೆ ವೈಯಕ್ತಿಕವಾಗಿ ತೀವ್ರವಾದ ಶ್ರದ್ಧೆ ಇದ್ದವನಿಗೆ ಇವತ್ತು ಸ್ವಲ್ಪ ಕಷ್ಟ ಆದ್ರೂ ಸಹಿಸಿಕೊಳ್ಳುವ ತಾಕತ್ತು ಬರ್ಬೋದು. ಅದು ಎಷ್ಟೋ ಜನಕ್ಕೆ ಎಷ್ಟು ಒಳಗಿನಿಂದ ಹಿಂಸೆ ಆಗಿರುತ್ತೆ, ಆ ಶ್ರದ್ಧೆಗೆ ಪೆಟ್ಟು ಬಿದ್ದಿರುತ್ತೆ. ನಾವು ಎಂಥ ಅನರ್ಥದ ಪದಾರ್ಥಗಳನ್ನೆಲ್ಲ ತಿಂದು ಬಿಟ್ಟೆವು ಅಂತ, ಬಹಳ ಶ್ರದ್ಧೆಯಿಂದ ಮಾಡಿಸಿದ ಸೇರಿ ದೇವರಿಗೆ ಸಲ್ಲೇ ಇಲ್ವೋ ಏನು ಅಂತ. ಏನಾದ್ರೂ ಸಲ್ಲತ್ತೆ ನಿವೇದ ಅಂತ, ಅದು ಕೊನೆ ಮಾತು. ನಾನು ಅದಕ್ಕೆ ಹೇಳಿದ್ದು ಕೃಷ್ಣವಿನ್ನ ವಿಚಾಲೇತ್. ಸಾಮಾನ್ಯರಿಗೊಂದು ಕಲ್ಪನೆ ಇರ್ತದೆ, ದೇವರಿಗೆ ನೈವೇದ್ಯ ಆಗಿ ಬಂದ ಪದಾರ್ಥ ಅದು ಆ ಕ್ಷೇತ್ರದಲ್ಲಿ ಸ್ವೀಕಾರ ಮಾಡಿದ್ದಕ್ಕೆ ಅದನ್ನು ತಂದು ಬಂದವರಿಗೆಲ್ಲ ಹಂಚಿದ್ದೇವಲ್ಲ, ಮನೆಯಲ್ಲಿ ಸಿಕ್ಕಿದವರಿಗೆಲ್ಲ ಕೊಟ್ಟಿದ್ದೇವಲ್ವಾ. ಹಾಗಿದ್ರೆ ಇದರ ಹಿಂದೆ ಇರುವ ಷಡ್ಯಂತ್ರದ ನಿಜವಾದ ಸಮಸ್ಯೆಗೆ ನಾವು ಉತ್ತರ ಕಾಣಬೇಕಾದ ಅನಿವಾರ್ಯತೆ ಇದೆ. ನಮ್ಗೆ ಅಸೂಯೆ ಇಲ್ಲ, ಖಂಡಿತ ಇಂಥವ್ರು ದುಡ್ಡು ಮಾಡಿದ್ರು ಅಥವಾ ಅಂಥವ್ರು ಏನೋ ಅವ್ರಿಗೆ ಬೇಕಾದಷ್ಟು ಸಂಪತ್ತು ಮಾಡಿಕೊಂಡ್ರು ಅನ್ನೋ ಕೋಪ ನಮ್ಗೆ ಇಲ್ಲವೇ ಇಲ್ಲ. ಯಾರಿಗೆ ಆ ಶ್ರದ್ಧೆ ಇಲ್ವೋ, ಶ್ರದ್ಧೆ ಇದ್ದವರಿಗೆ ಕೊಟ್ರೆ ನಾವು ಅವರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ. ಶ್ರದ್ಧೆ ಇದ್ದವರು ಖಂಡಿತ ಭಗವಂತನಿಗೆ ನಿವೇದಿಸುವ ಪದಾರ್ಥವನ್ನ ಕಲಬೆರಕೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಎಲ್ಲದರಲ್ಲೂ ಇದೆ. ನಾನು ಹೇಳ್ತಾ ಇರೋದು, ದೇವರ ತನಕವೂ ಅದು ಇಷ್ಟು ಧೈರ್ಯವಾಗಿ ಹೋಗುತ್ತೆ ಅಂದ್ರೆ ಹಾಗಾದ್ರೆ ನಾವು ನಿತ್ಯ ತಿನ್ನುವ ಪದಾರ್ಥಗಳು ಏನಾಗಿರ್ಬೋದು ಯೋಚನೆ ಮಾಡಿ. ನಮ್ಗೆ ಮಾತ್ರ ನಾವು ಮನೆಯಲ್ಲಿ ಅಯ್ಯೋ ಅದು ಬೇಡ ಇದು ಬೇಡ, ನಾವು ಶುದ್ಧವಾದದ್ದು ತಗೊಳ್ಬೇಕು ಅಂತ ಹೇಳಿ ಅಲ್ಲಿ ದೇವರಿಗೆ ನೈವೇದ್ಯ ಆಗ್ತಾ ಇದೆ, ಅದು ತೊಂದ್ರೆ ಇಲ್ಲ ಅಂತ ನಾವು ಬಿಡ್ಲಿಕ್ಕಾಗತ್ತಾ? ಸಿಕ್ಕಿದವರ ಹತ್ರ ಎಲ್ಲ ನಾವು ಈ ವಿಷಯದಲ್ಲಿ ಅಲ್ಲಿ ಹೋಗುವಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿಯೂ ನಾವು ಅದರ ಪ್ರಾಯಶ್ಚಿತ್ತ ರೂಪದಲ್ಲಿ ಒಂದಿಷ್ಟು ಹೊತ್ತು ಶ್ರೀನಿವಾಸನ ಸ್ಮರಣೆ ಮಾಡಿ ಆ ತಪ್ಪು ಮಾಡಿದವರಿಗೆಲ್ಲ ಸರಿಯಾದ ಶಿಕ್ಷೆಯನ್ನು ಕೊಡು ದೇವರೇ ಅಂತ ಪ್ರಾರ್ಥಿಸುವ ಮೊದಲ ಹಂತದ ಹೋರಾಟವನ್ನಾದ್ರೂ ನಾವು ಮಾಡಬೇಕು. ಅದು ಮತ್ತೆ ಮುಂದೆ ಹೇಗೆ ಒರಿಯುತ್ತೆ, ಹೇಗೆ ಇನ್ನೊಬ್ಬರಿಗೆ ಅದು ಪಸರಿಸುತ್ತೆ, ಅದು ಇನ್ನೇನು ಸ್ವರೂಪ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಆದ್ರೆ ಅಷ್ಟಾದ್ರೂ ನಮ್ಮ ಕರ್ತವ್ಯವಾಗಿ ವೆಂಕಟೇಶನ ಭಕ್ತರಾಗಿ ನಾವು ಅದನ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಹೀಗೆ ಶ್ರದ್ಧೆಯನ್ನ ನಾವು ಹೊಂದಿದ್ದೇವೆ ಅಂತ ಆದ್ರೆ ಭಗವಂತ ಮೆಚ್ಚುತ್ತಾನೆ. ಕೇವಲ ಶ್ರದ್ಧೆ ಇದೆ ಅಂದ್ರೆ ನಮ್ಗೆ ಇಲ್ಲಿ ಮಾತ್ರ ಶ್ರದ್ಧೆ ಇದೆ, ಆ ದೇವರು ಏನ್ ಬೇಕಾದ್ರೂ ಆಗ್ಲಿ, ಆ ದೇವರು ಈ ದೇವರು ಅಂತ ಇಲ್ಲಲ್ಲ. ಶ್ರದ್ಧೆಗೆ ಎಲ್ಲ ಒಂದೇ ಸ್ವರೂಪ. ಅನಸೂಯಂತಹ, ಯಾರನ್ನು ಅಸೂಯೆ ಪಡೆದೆ ಅಂದ್ರೆ ಕೃಷ್ಣನ ಮಾತನ್ನು
ಕೆಲವರಿಗೆ ಕೃಷ್ಣ ರಾಮ ಜೈ ಶ್ರೀರಾಮ್ ಅಂದ್ರೆ ಎಲ್ಲ ದಗ 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 ಉರಿಲಿಕ್ಕೆ ಶುರುವಾಗುತ್ತೆ. ಅವರೇ ಅಸೂಯೆ ಉಳ್ಳವರು, ಅವ್ರಿಗೆ ತಡಿಲಿಕ್ಕಾಗಲ್ಲ. ಈ ಧರ್ಮದ ಚಟುವಟಿಕೆಯನ್ನ ಯಾರೆಲ್ಲ ಹೊರಗಿನಿಂದ ನಿಂತು ಪ್ರೀತಿಯ ಹೆಸರಲ್ಲಿ ದ್ವೇಷದ ಹೆಸರಲ್ಲಿ ಅನ್ಯಾಯ ಮಾಡಿದ್ದಾರೋ ಅವರೆಲ್ಲ ಸುಟ್ಟು ಭಸ್ಮವಾಗಿ ಹೋಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಬೇಕಷ್ಟೆ. ಅವ್ರ ಯೋಗ್ಯತೆಗೆ ತಕ್ಕ ಶಿಕ್ಷೆಯನ್ನ ಕೊಟ್ಟು ಅವರನ್ನ ಧರ್ಮ ಶ್ರದ್ಧೆಯನ್ನ ಅಲ್ಲಾಡಿಸಿದವರಿಗೆಲ್ಲ ಯೋಗ್ಯವಾದ ಶಿಕ್ಷೆ ಕೊಡು ಅಂತ ಕೇಳ್ಬೇಕಷ್ಟೇ ನಾವು ದೇವ್ರ ಹತ್ರ. ನಾವು ಇನ್ನೇನ್ ಮಾಡ್ಬೋದು, ಬೇರೆ ಯೋಚನೆ ಮಾಡ್ಬೋದು ಪ್ರಾರ್ಥನೆ ಅಲ್ಲದೆ. ಅದರ ಜೊತೆಗೆ ತಿದ್ದಿ ಸಮಾಜದ ಮಧ್ಯದಲ್ಲಿ ನಮ್ಮ ದೇವಸ್ಥಾನದ ಸುತ್ತ ನಾವಿರುವ ಪರಿಸರದಲ್ಲಿ ಏನೇನು ತರದ ಇಂತಹ ತೊಂದರೆಗಳಾಗುತ್ತೆ ಅಂತದ್ದನ್ನು ಹೊರಗಿನಿಂದ ಆಗುವ ಸಮಸ್ಯೆಯನ್ನು ಪರಿಹಾರ ಮಾಡುವತ್ತ ದೇವಸ್ಥಾನಗಳ ಕೈಯಿಂದ ಅಧಿಕಾರ ಹೊರಗೆ ಬಂದು ಧರ್ಮಿಷ್ಠರ ಕೈಯಲ್ಲಿ, ನಿಜವಾಗಿ ಅದರ ಬಗ್ಗೆ ಶ್ರದ್ಧೆ ಇರುವವರ ಕೈಯಲ್ಲಿ ಅದು ಸಿಗುವ ಹಾಗಾದ್ರೆ ಮಾತ್ರ. ಯಾಕೆಂದ್ರೆ ವೈದ್ಯಕೀಯ ವ್ಯವಹಾರವನ್ನು ನಡೆಸಲಿಕ್ಕೆ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಗೊತ್ತಿರಬೇಕು ಅವನಿಗೆ. ಇಂಜಿನಿಯರಿಂಗ್ ವ್ಯವಹಾರವನ್ನು ನಡೆಸುವ ಮೇಧಾವಿಗೆ ಇಂಜಿನಿಯರಿಂಗ್ ನ ಬಗ್ಗೆ ಚೂರಾದ್ರೂ ಗೊತ್ತಿರಬೇಕು. ಅವನು ಕಟ್ಟಡದ ಮೇಲುಸ್ತುವಾರಿ ಮಾಡ್ತಾನೆ, ಆದ್ರೆ ಅವನಿಗೆ ಇಂಜಿನಿಯರಿಂಗ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಒಪ್ತೇವೆ. ನಮ್ಮ ಮನೆ ಕಟ್ಲಿಕ್ಕೆ ಅವನು ನಿಜವಾಗಿ ತೋಟದ ಕೆಲಸ ಮಾಡ್ತಿದ್ದ, ನಮ್ಮ ಮನೆ ಕಟ್ಲಿಕ್ಕೆ ಕೊಟ್ಟಿದ್ದೀವಿ, ಒಪ್ತೇವಾ? ಇಲ್ಲ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಅದರ ರೀತಿ ರಿವಾಜು, ವ್ಯವಸ್ಥೆ, ಪದಾರ್ಥಗಳ ಬಳಕೆ, ದೇವರಿಗೆ ಅದರ ಉಪಯೋಗಿಸಬೇಕಾದಾಗ ತೆಗೆದುಕೊಂಡು ಹೋಗುವ ರೀತಿಯಲ್ಲಿರುವ ಶುದ್ಧತೆ, ಒಳಗೆ ಹೋದಾಗ ಆಗಬೇಕಾದ ಕರ್ಮಾಂಗಗಳು, ಅದಕ್ಕೆ ಬಳಸುವ ಪಾತ್ರೆ, ಎಲ್ಲದರ ಬಗ್ಗೆ ಗೊತ್ತಿದ್ದು ಯಾರು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವೋ ಅಂಥವರ ಹತ್ರನೇ ಆ ಜವಾಬ್ದಾರಿ ಕೊಡ್ಬೇಕು. ಇದು ಅಲ್ಲಿ ಮಾತ್ರ ಅಲ್ಲ, ಈ ದೇಶಾದ್ಯಂತ ಈ ಎಚ್ಚರವನ್ನು ನಾವು ಬೆಳೆಸಿಕೊಳ್ಬೇಕು. ಹೀಗೆ ಯಾರು ಅನಸೂಯನಾಗಿ ಧರ್ಮದ ಬಗ್ಗೆ ತೀವ್ರವಾದ ಅಪೇಕ್ಷೆ ಇಟ್ಟುಕೊಳ್ಳದ, ಕರ್ತೃತ್ವದ ಭಾರವನ್ನು ಭಗವಂತನಿಗೆ ಬಿಟ್ಟುಕೊಟ್ಟ, ಭಗವಂತನ ಅಭಿಪ್ರಾಯವನ್ನು ಹೃದಯದಲ್ಲಿ ಸದಾ ಧಾರಣೆ ಮಾಡಿ ಎಲ್ಲವನ್ನೂ ಅವನಲ್ಲಿ ಅರ್ಪಿಸುವಂತಹ ವ್ಯಕ್ತಿ ತೇ ಕರ್ಮಭಿಹಿ ಮುಚ್ಚಂತೆ. ಅವರು ಕರ್ಮದಿಂದಲೇ ಬಿಡುಗಡೆ ಆಗ್ತಾರೆ. ನಮ್ಗೆ ಬೇಕಿರುವುದು ಅದೇ ತಾನೆ, ಈ ಜಂಜಾಟದಿಂದ ಹೊರಗೆ ಬರಬೇಕು ಅಂತ. ನಾವು ಬಹಳ ಬಾರಿ ಹೇಳ್ತೇವೆ, ನಮಗೂ ತುಂಬಾ ಸಾಕಾಗಿದೆರಿ, ಇದೆಲ್ಲ ಬಿಟ್ಟು ಬರಬೇಕು ಅಂತ. ಆದ್ರೆ ಇನ್ನೊಂದ್ ಕಡೆಯಿಂದ ಮತ್ತೆ ತಪ್ಪು ಮಾಡ್ತಾನೆ ಇರ್ತೇವೆ. ಭಗವಂತನಲ್ಲಿ ಒಪ್ಪಿಸುವುದು ಅಂತ ಅನ್ನೋದಕ್ಕಿಂತ ದೊಡ್ಡದಾದ ಕರ್ಮದ ನಿರ್ಹರಣ ಇನ್ನೊಂದಿಲ್ಲ. ಕರ್ಮದ ನಿರ್ಹರಣ ಆಗಬೇಕು ಅಂತ ಆದ್ರೆ ಅದು ಇದೊಂದೇ ದಾರಿ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಬರೀ ಕರ್ಮ ಒಪ್ಪಿಸಿ ನಾವು ಸುಮ್ಮನೆ ಹೀಗೆ ಕೂಡ್ತೇವೆ ಅಂದ್ರೂ ಆಗಲ್ಲ. ಯುದ್ಧಸ್ವ, ಹೋರಾಡು, ಹೋಗು ಮುಂದೆ. ಪ್ರತಿ ಕ್ಷಣವೂ ಹೋಗ್ತಾ ಹೋಗ್ತಾ ನೀನು ಭಗವಂತನನ್ನ ನೆನೆದು ಆ ಕರ್ಮವನ್ನು ಮಾಡು. ಅದರ ಫಲ ಏನು ಅಂತ ಹೇಳಿದ್ದು ಈ ಪದ್ಯದಲ್ಲಿ. ಏಮೇ ಮತಮಿದಂ ನಿತ್ಯಂ ಯೇ ತ್ವೇವಂ ನಿವೃತ್ತ ಕರ್ಮಿಣಃ ತೇಪಿ ಮುಚ್ಚಂತೆ. ಜ್ಞಾನ ಅಭ್ಯಾಸವನ್ನ, ಶ್ರದ್ಧಾ ಯಾವಾಗ ಬರುತ್ತೆ? ಜ್ಞಾನ ಇದ್ದಾಗ. ಅಸೂಯೆ ಯಾವಾಗ ಹೋಗುತ್ತೆ? ಜ್ಞಾನ ಇದ್ದಾಗ. ಅಂದಾಗಿ ಭಗವಂತ ನಡೆಸ್ತಾನೆ ಅನ್ನುವ ಜ್ಞಾನ ಬಂದ್ರೆ, ಭಗವಂತನ ಅಂಕೆಯನ್ನ ಮೀರಿ ಭಗವಂತನ ದೃಷ್ಟಿಯನ್ನ ತಪ್ಪಿಸಿ ಯಾವ ಕೆಲಸವೂ ನಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ವಿಶ್ವಾಸ ಇದ್ದಾಗ ನಾವೇ ಕೆಲವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳಿಂದ ಹೊರಕ್ಕೆ ಬರ್ತೇವೆ. ಶ್ರದ್ಧೆಯಿಂದ ಇನ್ನಷ್ಟು ಭಗವಂತನಿಗೆ ಹತ್ತಿರ ಆಗುವ, ಅವನ ಅಪೇಕ್ಷೆಗಳನ್ನು ಈಡೇರಿಸುವ, ಅವನು ನಿರ್ದೇಶಿಸಿದ ದಾರಿಯಲ್ಲಿ ಸಾಗುವ ಅದಟನ್ನ, ಧೈರ್ಯವನ್ನ ನಾವು ತೆಗೆದುಕೊಳ್ಳುವುದು ಸಾಧ್ಯವಾಗುತ್ತೆ. ಅಂದಾಗಿ ಕರ್ಮದಿಂದ ಬಿಡುಗಡೆ ಆಗುವುದಕ್ಕೆ ದಾರಿ ಅನ್ನೋದನ್ನು ಒಂದು ಮುಂದೆ ಬರುತ್ತೆ ಅನ್ಸುತ್ತೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಮರ್ಥತೆ ಅಂತ ಮುಂದೆ ಇನ್ನೊಂದು ಕರ್ಮದ ಸರ್ಕಲ್ ನಿಂದ ಪಾರಾಗುವ ಅಂಶವನ್ನ ಕೃಷ್ಣ ಹೇಳ್ತಾನೆ. ಹಾಗಾಗಿ ಕರ್ಮಭಿಹಿತೆ ಅಪಿ ಮುಚ್ಚಂತೆ ಅಂದ್ರೆ ಅಪಿ ಅಂತ ಅನ್ನುವ ಶಬ್ದದಿಂದ ಇಷ್ಟು ಪ್ರಜ್ಞಾವಂತಿಕೆಯಿಂದ ನನ್ನ ಅಭಿಪ್ರಾಯವನ್ನು ಯಾರು ಗೌರವಿಸ್ತಾನೋ, ನಾನೇ ಎಲ್ಲ ಮಾಡ್ತೇನೆ ಅನ್ನುವ ಅಹಂಕಾರದಿಂದ ಯಾರು ಹೊರಕ್ಕೆ ಬಂದು ಭಗವಂತನೇ ಎಲ್ಲ ನಡೆಸ್ತಾನೆ ಅನ್ನುವ ಎಚ್ಚರದಿಂದ ಯಾರು ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಾನೆ, ಅವನಿಗೆ ಜೀವನದ ಎಲ್ಲ ಸಂಗತಿಗಳು ಕೂಡ ಅತ್ಯಂತ ಸಹಜವಾಗಿ ಅವನು ಹೊಂದುವುದು ಸಾಧ್ಯವಾಗುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ಹೇಳಿದ್ರು. ಮತ್ತೆ ಅನೇಕ ಸಂಗತಿಗಳು ದಿನ ಇದು ಎರಡು ಒಟ್ಟಿಗೆ ಬರುವ ಪದ್ಯ. ಇದರ ಉಲ್ಟಾ ಅರ್ಥ ನೆಕ್ಸ್ಟ್ ಇದ್ದು ಅದನ್ನ ಮತ್ತೆ ನಾಳೆಯ
ಭಾವದಲ್ಲಿ ಕಾಣೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೇರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಏನು ಪ್ರಶ್ನೆ? ಕೆಟ್ಟ ಕೆಲಸ ಮಾಡಿದವ್ರಿಗೆ